ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಶಿರ್ಸಿ ಸೈಡ್ ಈ ಗೌಡ್ರು ಮಾಡೋ ಮೀನು ಸಾರು ಅಂದರೆ ಭಾಳ ಫೇಮಸ್. ಅದು ಹೆಂಗೆ ಮಾಡೋದಂತ ಇವತ್ತು ನೋಡುವ ಬನ್ನಿ. ಈ ಮೀನು ಸಾರು ಉಂಟಲ್ಲ, ಅನ್ನದ ಜೊತೆಗೆ ತೆಳ್ಳಮೀನು ಜೊತೆಗೆ ಭಾಳ ಚಲೋ ಆಗ್ತದೆ. ಮೊದಲು ಕಾಯಿ ಹರಿದಿಟ್ಕೊಬಿಡುವ. ಇದೇ ದೊಡ್ಡ ಕೆಲಸ ನೋಡಿ. ನಮ್ಮನೆ ಪುಟ್ಟಿ ನೋಡಿ ಅಲ್ಲೇ ತಲೆ ಆಗ್ತಾ ಉಂಟು. ನಮ್ಮ ಶಿರ್ಸಿ ಸೈಡು ಈ ಹಳ್ಳಿ ಸೈಡಲ್ಲವ ಗ್ಯಾಸ್ ಇದ್ರೂ ಒಲೆಲೆ ಬೆಂಕಿ ಮಾಡ್ತರು ಗ್ಯಾಸ್ ಉಳಿಸ್ಲಿಕ್ಕೆ. ನಿಮ್ಮ ಸೈಡು ಹಿಂಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಫಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಆಯಿಲು, ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಕೊತ್ತಂಬರಿ ಹಾಕಿ, ಆಮೇಲೆ ಒಂದು ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಹಾಕಿ ಸರಿಯಾಗಿ ಹುರ್ಕೋಬೇಕು. ಸಣ್ಣ ಉರಿಲೇ ಹುರ್ಕೊಳ್ಬೇಕು. ಆಮೇಲೆ ಇದಕ್ಕೆ ಈರುಳ್ಳಿ, ಟೊಮೆಟೊ ಹೆಚ್ಚಿಟ್ಕೊಂಡು ಹಾಕಬೇಕು. ಇದನ್ನು ಸರಿ ಮಾಡಿ ಹುರ್ಕೋಬೇಕು. ಇದನ್ನು ನಾವು ಬೀಸ್ಕೊಳ್ತ್ರು, ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕು ಅಂತ ಏನಿಲ್ಲ, ದೊಡ್ಡ ದೊಡ್ಡದಾಗಿ ಹೆಚ್ಕೋಬೋದು. ಆಮೇಲೆ ಇದಕ್ಕೆ ಜೀರಿಗೆ, ಕಾಳುಮೆಣಸು, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಹುರಿಬೇಕು. ನಮ್ಮನೇಲಿ ಈ ಥರ ಮೆಣಸನ್ನ ಹುಡಿ ಮಾಡಿ ಇಟ್ಕೊಳ್ತ್ರು. ಅದನ್ನ ಹಾಕ್ಕೊಂಡೆ. ಒಂದು 5-6 ನಿಮಿಷ ಹಾಕಿದ್ದೆ. ನಿಮ್ಮ ಮೆಣಸು ಎಷ್ಟು ಖಾರ ಉಂಟು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕಾಯಿ ತುರಿ ಹೆರ್ದಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿ, ಈ ವಾಟೆಕಾಯಿ ಹುಳಿ ಪುಡಿ ಇರ್ತದಲ್ಲ ಅದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ತರಿಯಾಗಿ ರುಬ್ಬಬಾರ್ದು, ನುಣ್ಣಗೆ ರುಬ್ಕೋಬೇಕು. ಈ ಮೀನು ಸಾರು ಉಂಟಲ್ಲ, ಮಡ್ಕೆಲಿ ಮಾಡಿದ್ರೆ ಮಸ್ತ್ ಟೇಸ್ಟ್ ಬರ್ತದೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೆ. ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಸಣ್ಣದಾಗಿ ಜಜ್ಜಬೇಕು, ಪೇಸ್ಟ್ ಮಾಡ್ಕೋಬಾರ್ದು, ಅದು ಬಾಯಿಗೆ ಸಿಗ್ತಾ ಇರಬೇಕು. ಆಮೇಲೆ ಆ ಮಡಿಕೆಗೆ ಎಣ್ಣೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಚಿಟಪಟ ಅನ್ನಿಸ್ಬೇಕು. ಆಮೇಲೆ ಈ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮಗ್ಸ್ತಾ ಇರಬೇಕು. ಆಮೇಲೆ ಹಸಿಮೆಣಸು, ಈರುಳ್ಳಿ, ಟೊಮೆಟೊ ಹಾಕಬೇಕು. ಈರುಳ್ಳಿ ಟೊಮೆಟೊ ಹಾಕಿದ ಕ್ಲಿಪ್ಪು ಮಿಸ್ ಆಗಿಬಿಟ್ಟದೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೀಸಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೆ. ಮಿಕ್ಸಿ ತೊಳೆದಿರೋ ನೀರು ಕೂಡ ಇದಕ್ಕೆ ಹಾಕ್ಕೊಳ್ತೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಕುದ ನಂತರ ಅದಕ್ಕೆ ತಾರಲೆ ಮೀನು ಹಾಕ್ಕೊಳ್ತಾ ಇದ್ದೀನಿ. ಈ ತಾರಲೆ ಮೀನು ಹಾಕ್ಕೊಂಡಾದ ನಂತರ ಈ ತಾರಲೆ ಮೀನು ಬದಲು ಬೇರೆ ಮೀನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಹಾಕಾದ ನಂತರ ಭಾಳ ಹೊತ್ತು ಸೌಟು ಹಾಕಿ ತಿರುಗಿಸ್ಬಾರ್ದು. ಆ ಮೀನು ಮುಳ್ಳೆಲ್ಲ ಬಿಟ್ಕೊಬಿಡ್ತದೆ, ಸಾರಾಗ ಚೆನ್ನಾಗಾಗಲ್ಲ. 5 ನಿಮಿಷ ಕುದ್ದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಹಾಗೆ ಸ್ವಲ್ಪ ತಿರುಗಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು. ಹುಳಿ ಹುಳಿಯಾಗಿ ಖಾರವಾಗಿ ಚಲೋ ಆಗಿರ್ತದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಅನ್ನದ ಜೊತೆ ತೆಳ್ಳವಿನ ಜೊತೆ ಮಸ್ತಾಗ್ತದೆ ಇದು ತಿನ್ನಲಿಕ್ಕೆ. ಕಮೆಂಟ್ ಜೊತೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.